ಇನ್ನು ನಾಳೆಯ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಕನ್ನಡ ಸಂಘಟನೆಗಳಿಗೆ ನೋಟಿಸನ್ನು ಕೊಡಲಾಗಿದೆ. ಅವರವರ ಕೆಲಸವನ್ನು ಅವರವರು ಮಾಡ್ತಾ ಇದ್ದಾರೆ. ಸಂಘಟನೆಯವರು ಬಂದ್ ಮಾಡಕ್ಕೆ ಹೊರಟ್ರೆ ಈಗ ನೋಟಿಸ್ ಸಿಕ್ಕಿದೆ. ಮುಷ್ಕರ ಮಾಡುವಂತಿಲ್ಲ, ಪ್ರತಿಭಟನೆ ಮಾಡುವಂತಿಲ್ಲ, ಮೆರವಣಿಗೆ ಮಾಡುವಂತಿಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೈಕೋರ್ಟ್ನ ಆದೇಶ ಉಲ್ಲಂಘಿಸಿದರೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತೀವಿ ಅಂತ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಅಷ್ಟೇ ಪ್ರತಿಭಟನೆಗೆ ಅವಕಾಶ ಇದೆ. ಕೋರ್ಟ್ ಆದೇಶ ಉಲ್ಲಂಘಿಸಿದರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನು ಪೊಲೀಸರು ಕೊಟ್ಟಿದ್ದಾರೆ. ಅಂದರೆ ಜನಸಾಮಾನ್ಯರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಪ್ರೊಟೆಸ್ಟ್ ಮಾಡಬೇಕು. ನೀವು ಮುಷ್ಕರ ಮಾಡ್ತೀವಿ ಅಥವಾ ರೈಲ್ವೆ ಸ್ಟೇಷನ್ನಿಂದ ಫ್ರೀಡಂ ಪಾರ್ಕ್ ತನಕ ನಾವು ಮೆರವಣಿಗೆ ಬರ್ತೀವಿ, ಈ ಥರ ಏನೂ ಮಾಡೋ ಹಾಗಿಲ್ಲ. ಪ್ರೊಟೆಸ್ಟನ್ನು ಕೂಡ ಮಾಡೋ ಹಾಗಿಲ್ಲ. ಹೈಕೋರ್ಟ್ ಆದೇಶ ಇದೆ. ನೀವೇನಿದ್ರೂ ಬೆಂಗಳೂರು ಫ್ರೀಡಂ ಪಾರ್ಕ್ಗೆ ಬರಬೇಕು, ಪ್ರೊಟೆಸ್ಟ್ ಮಾಡಬೇಕು, ಅಲ್ಲಿಂದ ನೀವು ನಿರ್ಗಮಿಸಬೇಕು. ಆ ಥರ ಏನಾದರೂ ನೀವು ಪ್ಲ್ಯಾನ್ ಮಾಡಿಕೊಂಡಿದ್ರೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಸಾಮಾನ್ಯ ಈ ಕೆಲವು ಹೋರಾಟಗಳಲ್ಲಿ ಏನಾಗುತ್ತೆ, ಬೇಡ ಅಂದರೂ ಟೌನ್ ಹಾಲ್ ಮುಂದೆ ಸೇರ್ತಾರೆ. ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಾಗೇ ಪೊಲೀಸರು ಇವರೆಲ್ಲರನ್ನೂ ವಶಕ್ಕೆ ಪಡಿತಾರೆ. ಸೊ ನಾಳೆನೂ ಕೂಡ ಬಹುತೇಕ ಅದೇ ರೀತಿ ಆಗುವಂತಹ ಸಾಧ್ಯತೆಗಳು ಇದೆ ಬಂದ್ ಹಿನ್ನೆಲೆಯಲ್ಲಿ. ಸೊ ನೋಡೋಣ ಈಗ ಅವ್ರು ಏನು ತೀರ್ಮಾನ ತಗೋತಾರೆ ಕನ್ನಡ ಪರ ಸಂಘಟನೆಯವರು. ಈ ನೋಟಿಸನ್ನು ಕೊಟ್ಟಾಕ್ಷಣಕ್ಕೆ ಅವರು ತಮ್ಮ ಹೋರಾಟವನ್ನು ನಿಲ್ಲಿಸ್ತಾರಾ ಅಥವಾ ಬರೀ ಫ್ರೀಡಂ ಪಾರ್ಕ್ಗೆ ಮಾತ್ರ ಸೀಮಿತ ಆಗ್ತಾರಾ, ಏನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ನಿಮಗೆ ಕರ್ನಾಟಕ ಬಂದಂದ ಮೇಲೆ ಒಂದು ಮೆರವಣಿಗೆ ಮಾಡಲಿಲ್ಲ ಅಂತಂದರೆ ಅದು ಬಂದ ತೀವ್ರತೆ ಕಡಿಮೆ ಆದಂಗೆ. ಹಾಗಾಗಿ ಇವರು ತೀರ್ಮಾನಕ್ಕೆ ಮುಂದಾಗ್ತಾರಾ ಅಂತಕ್ಕಂಥದ್ದು ಪ್ರಶ್ನೆ. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತಂದ್ಬಿಟ್ಟು. ಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ, ಅವ್ರು ಯಾರೇ ಆಗಿರಲಿ, ಯಾವುದೇ ಸಂಘಟನೆ ಆಗಿರಲಿ. ಸೊ ಹಾಗಾಗಿ ಈಗ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಈಗ ಅವರೊಂದು ಮೆರವಣಿಗೆ ಬಂತು ಅಂತಂದರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡವ್ರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಅದು ಯಾವುದೂ ಕೂಡ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈಗ ನೋಟಿಸನ್ನು ಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಂಡ. ಲೋಕೇಶ್, ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ನೋಟಿಸನ್ನು ಕೊಟ್ಟಿದ್ದಾರೆ, ಫೈನ್. ಬಟ್ ಕನ್ನಡ ಪರ ಸಂಘಟನೆಯವರ ತೀರ್ಮಾನ ಏನು? ನಾಳಿನ ಅವರ ಹೋರಾಟ ಫ್ರೀಡಂ ಪಾರ್ಕ್ಗೆ ಮಾತ್ರ ಸೀಮಿತವಾಗುತ್ತಾ ಅಥವಾ ಇವರೇನಾದರೂ ಮೆರವಣಿಗೆ ಪ್ರತಿಭಟನೆ ಅಂತ ಶುರು ಮಾಡಿದ್ರೆ ಇವರೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡಿತಾರೆ, ಆ ಥರ ನಡೆಯುತ್ತಾ ಹೇಗೆ ಅಂತ? ಅರವಿಂದ್, ಕನ್ನಡ ಪರ ಹೋರಾಟಗಾರರ ಹೋರಾಟ ನಾಳಿನ ಪ್ಲಾನ್ ಏನು ಅನ್ನುವಂಥ ಗುಟ್ಟನ್ನ ಬಿಟ್ಕೊಡ್ರಿಲ್ಲ. ಆದರೆ ಪೊಲೀಸರು ಅದಕ್ಕೂ ಮುಂಚಿತವಾಗೇನೆ ಇವರನ್ನ ಬಂಧಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಆ ಕಾರಣಕ್ಕೋಸ್ಕರ ಅವರು ನಾಳೆ ನಾವು ಯಾವ ಸ್ಥಳದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನೋಂಥದ್ದು ಹೇಳ್ತಾ ಇಲ್ಲ. ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ವರೆಗೂ ರ್ಯಾಲಿ ಬರಬೇಕು ಅಂತೇಳಿ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದರೆ ಕೆಲ ಕನ್ನಡ ಸಂಘಟನೆಗಳು ಬೆಂಗಳೂರಿನ ಆಯಾಯ ಭಾಗಗಳಲ್ಲಿ ಪ್ರತಿಭಟನೆಯನ್ನ ಮಾಡಬಹುದು, ಜೊತೆಗೆ ಜಿಲ್ಲಾ ಘಟಕಗಳಲ್ಲಿ ಕೂಡ ಪ್ರತಿಭಟನೆಯನ್ನ ಮಾಡಬಹುದು. ಈಗ ಕರೆ ಕೊಟ್ಟಿರುವಂತ ಕನ್ನಡ ಪರ ಸಂಘಟನೆಗಳು ಓಲಾ, ಉಬರ್ ಮತ್ತೆ 2 ಆಟೋ ಅಸೋಸಿಯೇಷನ್ಗಳು ಏನಿವೆ ಅವುಗಳು ಮಾತ್ರ ಓಡಾಟ ಮಾಡಲ್ಲ ಅಂತೇಳಿ ಹೇಳಲಾಗ್ತಾ ಇದೆ. ಕನ್ನಡ ಪರ ಸಂಘಟನೆಯವರು ಬೇರೆ ಬೇರೆ ಭಾಗಗಳಲ್ಲಿ, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ಮೊದಲೇ ಇವರ ಪ್ಲಾನ್ ಅನ್ನು ತಿಳಿಸ್ಬಿಟ್ರೆ ಪೊಲೀಸರು ಅಡ್ಡಿಪಡಿಸ್ತಾರೆ ಅಂತೇಳಿ ಕನ್ನಡ ಪರ ಸಂಘಟನೆಯವರು ತಿಳಿಸ್ತಾ ಇಲ್ಲ. ಆದರೆ ನಾಳೆ ಪ್ರತಿಭಟನೆ ಮಾಡುವ ಸಾಧ್ಯತೆ ಇದೆ. ಆದರೆ ಪ್ರತಿಭಟನೆಗೆ ಎಲ್ಲೂ ಅವಕಾಶ ಇಲ್ಲ, ಫ್ರೀಡಂ ಪಾರ್ಕ್ ಅಲ್ಲೇ ಮಾಡಬೇಕು ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಈಗಾಗಲೇ ಯಾರು ಬಂದ್ಗೆ ಕರೆಯನ್ನು ಕೊಟ್ಟಿದ್ರು, ಬಂದ್ನಲ್ಲಿ ಭಾಗವಹಿಸ್ತಾ ಇರುವಂತಹ ಸಂಘಟನೆಗಳೇನಿವೆ ಅವ್ರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ನೀವು ನಾಳೆ ಬೆಳಗ್ಗೆ ಸ್ಟೇಷನ್ಗೆ ಬರಬೇಕು ಅಂತೇಳಿ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬಂದನ್ನ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ ಮಾಡ್ತಾ ಇರುವಂತ ಈ ಹೋರಾಟವನ್ನ ಪೊಲೀಸರು ಹತ್ತಿಕ್ತಾ ಇದ್ದಾರೆ. ನಾವು ಬಂದನ್ನ ಯಾವುದೇ ಕಾರಣಕ್ಕೂ ಹಿಂಪಡೆಯೋದಿಲ್ಲ, ಬಂದ್ ಮಾಡೇ ಮಾಡ್ತೀವಿ ಅಂತೇಳಿ ಕನ್ನಡ ಒಕ್ಕೂಟ ಸಂಘಟನೆಗಳು ಈಗ ಮುಂದಾಗಿರುವಂಥದ್ದು. ಈಗಾಗಲೇ ಸುದ್ದಿಗೋಷ್ಠಿಯನ್ನ ಮಾಡಿ ನಾವು ಬಂದ್ಗೆ ಬೆಂಬಲವನ್ನ ಕೋರ್ತಾ ಇದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಬೆಂಗಳೂರಿನ ಮಾಲ್ಗಳು ಕೂಡ ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ತರಕಾರಿ APMC ತರಕಾರಿ ಮಾರುಕಟ್ಟೆಯವರು ಕೂಡ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಮತ್ತೆ ಪ್ರವೀಣ್ ಶೆಟ್ಟಿ ಬಣ್ಣ ಅವರನ್ನು ಕೂಡ ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅವರನ್ನು ಕೂಡ ಮನವೊಲಿಸುವಂತ ಸಾಧ್ಯತೆ ಇದೆ. ಮತ್ತೆ ಹೋಟೆಲ್ ಅವರು ಬಂದ್ಗೆ ಬೆಂಬಲ ಕೊಟ್ಟಿಲ್ಲ, ಅವ್ರಿಗೂ ಕೂಡ ಇವತ್ತು ಸಂಜೆ ಒಳಗಡೆ ಗಡುವನ್ನ ಕನ್ನಡ ಪರ ಸಂಘಟನೆಯವರು ಕೊಟ್ಟಿರುವಂಥದ್ದು. ಅವರು ಕೂಡ ಹೋಟೆಲ್ ಕ್ಲೋಸ್ ಮಾಡಬೇಕು ಅಂತೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಸರ್ಕಾರಿ ವಾಹನಗಳು ಎಂದಿನಂತೆ ಇರ್ತವೆ, KSRTC BMTC ಓಡಾಟ ಮಾಡ್ತವೆ. ಆ ವೇಳೆಯಲ್ಲಿ ಓಡಾಟ ಮಾಡೋದ್ರಿಂದಾಗಿ ಏನಾದರೂ ಗಲಾಟೆ ಗದ್ದಲಗಳು ಆಗ್ತವೆ ಅನ್ನುವಂಥದ್ದು ಕೂಡ ಒಂದು ರೀತಿಯ ಮುನ್ಸೂಚನೆಗಳು ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಬಂದನ್ನು ಹಿಂಪಡೆಯೋದಿಲ್ಲ, ಬಂದ್ ಮಾಡೇ ಮಾಡ್ತೀವಿ. ನಮ್ಮ 18 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಕನ್ನಡ ಪರ ಸಂಘಟನೆಯವರು ಈಗ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರುವಂಥದ್ದು. ಮತ್ತೆ MES ಪುಂಡಾಟಿಕೆಯನ್ನು ನಿಷೇಧ ಮಾಡಲೇಬೇಕು ಅಂತೇಳಿ ಒತ್ತಾಯಕ್ಕೋಸ್ಕರ ಈಗ ಬಂದ್ ಮಾಡಲಿಕ್ಕೆ ಹೊರಡ್ತಾ ಇರುವಂಥದ್ದು. ಪೊಲೀಸರ ನೋಟಿಸ್ಗೆ ಹೆದರುವ ಮಾತೇ ಇಲ್ಲ ಅಂತೇಳಿ ಈಗ ಬಂದ್ನ ತೀವ್ರ ಸ್ವರೂಪವನ್ನು
ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಲೋಕೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅವರ ಹೋರಾಟ ಅದನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರಿಗೆ ತೊಂದರೆಯಾಗದ ರೀತಿಯಲ್ಲಿ ಪೊಲೀಸರು ಕ್ರಮವನ್ನು ಕೈಗೊಳ್ಳಬೇಕು. ಅದನ್ನೇ ಹೈಕೋರ್ಟ್ ಕೂಡ ಹೇಳಿರೋದು.